ಚಿಕ್ಕಬಳ್ಳಾಪುರ ನಗರದಲ್ಲಿ ನೂತನ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು ಆಯ್ಕೆ ಹಾಗೂ ಟಿವಿಸಿ ಕಮಿಟಿಗೆ ಶುಭಾಶಯಗಳು ತಿಳಿಸಿದ ಸಂಘದ ತಾಲೂಕು ಅಧ್ಯಕ್ಷರು ಅಸ್ಲಾಂ ಪಾಷಾ, ಉಪಾಧ್ಯಕ್ಷರು ವೆಂಕಟೇಶೇನ್, ಕಾರ್ಯದರ್ಶಿ ಎಚ್ಎಂ ಸುರೇಶಪ್ಪ, ಖಜಾಂಚಿ ಗೋವಿಂದಪ್ಪ, ಜಂಟಿ ಕಾರ್ಯದರ್ಶಿ ಎಂ ಅಸ್ಲಾಂ ಪಾಷಾ, ವ್ಯಾಪಾರಸ್ಥರ ಮುಖಂಡ ಮಸ್ತಾನ್ ಹಾಗೂ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು. ವರದಿ ನವೀನ್ ಗರುಡ. ನಮಸ್ಕಾರ, ನನ್ನ ಹೆಸರು ಅಸ್ಲಾಂ ಪಾಷಾ ಅಂತ, ಜಿಲ್ಲಾ ಅಧ್ಯಕ್ಷನು. ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದಲ್ಲಿದ್ವಿ. ಆಮೇಲೆ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರ ಒಕ್ಕೂಟದಲ್ಲಿದ್ವಿ. ಈಗ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರು ಇದ್ದಿದ್ದು, ನಮಗೆ ಕಾರಣಾಂತರ ನಾವು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನ್ನೋ ಹೆಸರು, ಅದರ ಜೊತೆಗೆ ಜೈ ಭಾರತ್ ಅನ್ನೋ ಒಂದು ಹೆಸರು ಇಟ್ಕೊಂಡಿದ್ದೀವಿ. ಆ ಹೆಸರಲ್ಲಿ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ಸುಮಾರು 30-40 ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಒಂದು ಸಂಘ. ಅದಕ್ಕಾಗಿ ಈಗ ನೂತನ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದೀವಿ. ಅದಕ್ಕೆ ನಮ್ಮ ಟಿವಿಸಿ ಕಮಿಟಿನೂ ಆಯ್ಕೆ ಆಗಿದೆ. ಅವರಿಗೆಲ್ಲರಿಗೂ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀವಿ ನಾವು. ಯಾಕಂದರೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ನಮಗೆ ಆಶೀರ್ವಾದ ಮಾಡಬೇಕು, ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ನಮಗೆ ಆಶೀರ್ವಾದ ಮಾಡಬೇಕು. ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರು ನಮ್ಮ MC ಸುಧಾಕರ್ ಅವರು ಕೂಡ ನಮಗೆ ಆಶೀರ್ವಾದ ಮಾಡಬೇಕು. ಮತ್ತು ನಮ್ಮ MP ಕೆ ಡಾಕ್ಟರ್ ಸುಧಾಕರ್ ಅವರು ಕೂಡ ನಮಗೆ ಆಶೀರ್ವಾದ ಮಾಡಬೇಕು. ಎಲ್ಲ ನಮ್ಮ ನಗರಸಭೆಯ 31 ಕೌನ್ಸಿಲರ್ಗಳು ಏನಿದ್ದಾರೆ, ಆ ನಮ್ಮ ಸದಸ್ಯರು ಕೂಡ ನಮ್ಮ ಮೇಲೆ ಆಶೀರ್ವಾದ ತೋರಿಸ್ಬೇಕಂತೇಳಿ ಅವರಿಗೆಲ್ಲ, ಮತ್ತು ನಮ್ಮ ರೈತರ ಪರ, ದಲಿತರ ಪರ, ಪ್ರಗತಿಪರ, ರಕ್ಷಣಾ ವೇದಿಕೆಗಳು, ಎಲ್ಲ ಸಂಘಟನೆಗಳು, ಈ ಇಡೀ ನಮ್ಮ ಸಾರ್ವಜನಿಕರು ನಮ್ಮ ಮೇಲೆ ಆಶೀರ್ವಾದ ಇರಲಿ ಅಂತೇಳಿ ಬೀದಿ ಬದಿ ವ್ಯಾಪಾರಸ್ಥರ ಆಯ್ಕೆ ಆಗಿರೋ ಟಿವಿಸಿ ಕಮಿಟಿ ಮತ್ತು ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರ 30 ಜನ ಕಮಿಟಿ ಏನಿದೆ, ಅವರಿಗೆಲ್ಲ ನಮ್ಮ ಎಲ್ಲರ ಪತ್ರಕರ್ತರು ಕೂಡ ನಮಗೆ ಆಶೀರ್ವಾದ ಮಾಡಬೇಕಂತೇಳಿ ಈ ಮನವಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.